ದಕ್ಷಿಣ ಕನ್ನಡ ಡಿಫೆನ್ಸ್ ವಿಭಾಗದಲ್ಲಿ ಇವರಿಗೆ ಸರಿಸಾಟಿ ಇಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ದಕ್ಷ ಪ್ರದರ್ಶನವನ್ನು ನೀಡುವಲ್ಲಂತ ದಕ್ಷಿಣ ಕನ್ನಡ ಪ್ರೊ ಕಬಡ್ಡಿ ಖ್ಯಾತಿಯ ತೀರ್ಪುಗಾರ ಪ್ರವೀಣ್ ರವರು ಎಲ್ಲಿದ್ದೀರಾ? ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ತೀರ್ಪುಗಾರ ಪ್ರವೀಣ್ ರವರೇ. ಮಿಥುನ್ ಮೋಸ್ಟ್ ಫೇಮಸ್ ಅಂಡ್ ಫ್ಯಾಬುಲಸ್ ಪ್ಲೇಯರ್, ಕರ್ನಾಟಕ ರಾಜ್ಯ ಕನ್ನಡದ ಒಬ್ಬ ಚಾಲಾಕಿ ಚತುರ್ಮತಿ ದಾಳಿಗಾರ. ಪ್ರೊ ಕಬಡ್ಡಿಯಲ್ಲಿ ಕೂಡ ಇವನ ಆಟವನ್ನು ಮೆಚ್ಚಿ ಆತನಿಗೆ ಸ್ಥಾನ ನೀಡಿದರು. ಕರ್ನಾಟಕ ರಾಜ್ಯ ತಂಡದಲ್ಲೂ ಕೂಡ ಈತ ಪ್ರತಿನಿಧಿಸಿದ್ದ. ಹಾಗೆ ಅಖಿಲ ಭಾರತ ಮಟ್ಟದ ಒಂದು ವಿಶ್ವವಿದ್ಯಾಲಯದಲ್ಲಿ ಮೆಡಲ್ ಕೂಡ ಈತ ಗಳಿಸ್ಕೊಂಡಿದ್ದ. ನಿಜವಾಗ್ಲೂ ಒಬ್ಬ ಶ್ರೇಷ್ಠ ಕ್ರೀಡಾಪಟು. ಇದೀಗ ಒಬ್ಬ ಅಂತಾರಾಷ್ಟ್ರೀಯ ಜೂನಿಯರ್ ವಿಭಾಗದಲ್ಲಿ ಭಾರತ ತಂಡದ ನಾಯಕನಾಗಿ ಮಿಂಚಿದ್ದ ಗೋಲ್ಡ್ ಮೆಡಲಿಸ್ಟ್ ರಕ್ಷಿತ್ ಪೂಜಾರಿಯನ್ನು ಬಲಿಸುವಂತ ಪ್ರಯತ್ನ. ಇಲ್ಲಿ ಡಿಫೆನ್ಸ್ ವಿಭಾಗದಲ್ಲಿ ರಕ್ಷಿತ್ ಪೂಜಾರಿಯನ್ನು ಅದ್ಭುತವಾಗಿ ಬನಿಸಿದರು. ವಾಟ್ ಅ ಕ್ಯಾಚ್! ಕ್ಯಾಚ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಒಂದು ಅತ್ಯುತ್ತಮ ಶುಭಾರಂಭ ಮೈಸೂರಿಗೆ ಆರಂಭಿಕ ಆಘಾತವನ್ನು ನೀಡಿದೆ. ಡಿಫೆನ್ಸ್ನಲ್ಲಿ ಬಲಿಷ್ಠರಿದ್ದಾರೆ ದಕ್ಷಿಣ ಕನ್ನಡ. ಒಳ ಕಾಂಬಿನೇಷನ್ ಕ್ಯಾಚ್. ಎಂಥ ಬಲಿಷ್ಠ ಆಟಗಾರರನ್ನು ಬಂಧಿಸಬಲ್ಲ ದಿಟ್ಟ ಆಟಗಾರರು. ಮಿಥುನ್ ಗೌಡ ಮಿಂಚಿನ ಪಾತಸನದಲ್ಲಿ ಎದುರಾಳಿಯನ್ನು ಮುಟ್ಟುವಂಥ ಪ್ರಯತ್ನ ಇದೀಗ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಎದುರಾಳಿಯನ್ನು ಮುಟ್ಟಿ ತೊಡೆ ತಟ್ಟಿ ತನ್ನ ಶೌರ್ಯ ಪರಾಕ್ರಮದ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ ಮಿಥುನ್ ಗೌಡ. ಈಸ್ ಆಲ್ಸೋ ಮೋಸ್ಟ್ ಫೇಮಸ್ ಅಂಡ್ ಫ್ಯಾಬುಲಸ್ ಪ್ಲೇಯರ್. ಈ ಭಾಗದಲ್ಲಿ ಎಲ್ಲ ಕರ್ನಾಟಕದ ಮೂಲೆ ಮೂಲೆಯೂ ಆತನ ಹೆಸರಿದೆ. ಅದನ್ನು ಚಾಪನ್ನ ಖ್ಯಾತಿಯನ್ನು ಮೂಡಿಸಿದ್ದಾನೆ ಮಿಥುನ್ ಗೌಡ. ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಫ್ ದ ಮ್ಯಾಚ್. 4-1 ದಕ್ಷಿಣ ಕನ್ನಡ ಜಿಲ್ಲೆ ಉತ್ತಮ ಆರಂಭವನ್ನು ಡಿಫೆನ್ಸ್ ವಿಭಾಗದಲ್ಲಿ ಪಡೆದುಕೊಳ್ತಾ ಇದೆ. (4-1) in favor of ದಕ್ಷಿಣ ಕನ್ನಡ. ವಿಘ್ನೇಶ್ ಶೆಟ್ಟಿ ಯುವ ಪ್ರತಿಭೆ ಆರಂಭದಲ್ಲೇ ಯಶಸ್ಸನ್ನು ಒಂದು ಅಂಕವನ್ನು ಗಳಿಸ್ಕೊಂಡಿದ್ದಾನೆ. ಆರಂಭಿಕ ಆಘಾತಕ್ಕೆ ಮೈಸೂರಿಗರು. ದಕ್ಷಿಣ ಕನ್ನಡ ದಕ್ಷ ಆಟದ ಪ್ರದರ್ಶನ. ಇದೀಗ ಡಿಫೆನ್ಸ್ನಲ್ಲಿ ಕೊಂಚ ವೈಫಲ್ಯ. ಸಹ ಡಿಫೆನ್ಸ್ ಆಟಗಾರನ ಚೈನ್ ಟ್ಯಾಕಲ್ ಆಗಿದ್ರೆ ಅದು ಯಶಸ್ಸನ್ನು ಕಾಣ್ತಿತ್ತು. ಆದರೆ ಸೋಲೋ ಟ್ಯಾಕಲ್ಗೆ ಪ್ರಯತ್ನ. ಸಾಮ್ಯತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಮಾಯಣ್ಣರವರು ಪುರಸಭೆ ಮಾಜಿ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಶೇಖರ್ ಜಿ ಅವರು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿಗಳು ಇದೀಗ ಆಗಮಿಸಿದರೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ಹಾರ್ಟಿ ವೆಲ್ಕಮ್ ಟು ಶೇಖರ್ ಜಿ, ಹಾನರಬಲ್ ಸೆಕ್ರೆಟರಿ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಕಬಡ್ಡಿ ಅಸೋಸಿಯೇಷನ್. ಹಾರ್ಟಿ ವೆಲ್ಕಮ್ ಟು ಮಿಸ್ಟರ್ ಶೇಖರ್ ಜಿ. ಹಲೋ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಮಾಯಣ್ಣ ಪೆರಿಯಾಪಟ್ನ ಪುರಸಭೆ ಮಾಜಿ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವರಿಗೆ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದ ಸ್ವಾಗತ ಬಯಸ್ತಾ ಇದ್ದೇವೆ. ನಿಜವಾಗ್ಲೂ ನೋಡಿಗರನ್ನ ನಿಬ್ಬರಿಗೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಶಿವಕುಮಾರ್ ಸೆಸ್ಕ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ತಾನೇ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಖಜಾಂಚಿಗಳು ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಆರ್ ಶೇಖರ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಸೇಡಿನ ತವಕದಲ್ಲಿ ರಕ್ಷಿತ್ ಪೂಜಾರಿ ಇದೀಗ ಮತ್ತೆ ಆತನ ಬಲಿಸುವಲ್ಲಿ ಮುಟ್ಟಿದಲ್ಲ ಚಿನ್ನವಾಗ್ತಾ ಇದೆ. ಒಬ್ಬ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರೊ ಕಬಡ್ಡಿ ತಾರೆ ರಕ್ಷಿತ್ ಪೂಜಾರಿನ ಮತ್ತೆ ಬಂಧಿಸಿದೆ. ಒನ್ ಡಿಫೆನ್ಸ್, ಗುಡ್ ಡಿಫೆನ್ಸಿವ್ ಗೇಮ್ ಬೈ ದಕ್ಷಿಣ ಕನ್ನಡ ತಂಡದ ಬೆನ್ನೆಲುಬು ಡಿಫೆನ್ಸ್ ಆಗಿದೆ. ಪರಿಪಕ್ವತೆಯ ಪರಾಕ್ರಮಿಗಳ ಪ್ರದರ್ಶನವನ್ನು ಇದೀಗ ಮಿಥುನ್ ಗೌಡನ ಬಂಧಿಸಿ ಸೇಡಿಗೆ ಸೇಡನ್ನು ತೀರಿಸಿಕೊಳ್ತಾ ಇದೆ. ಮೈಸೂರು ಮೈನವಿರಳಿಸುವ ಹಿಡಿತವನ್ನು ಸಾಧಿಸ್ಕೊಳ್ತಾ ಇದೆ. 11-4 7 ಅಂಕಗಳ ಅಂತರದಲ್ಲಿ ಮತ್ತೆ ಸಿಡಿದೆದ್ದ ರಕ್ಷಿತ್ ಪೂಜಾರಿ. ಕೂದಲ ಅಂತರದಲ್ಲಿ ಅವಕಾಶ ವಂಚಿತನಾಗ್ತಾ ಇದ್ದಾನೆ. ಹತಾಶನಾಗಿ ಒಂದು ಸೂಪರ್ ರೀಚ್ ಆಗ್ಬೋದಿತ್ತು. ಮಿಥುನ್ ಗೌಡ ಹೊರಭಾಗದಲ್ಲಿ ಎಟ್ಟಿಗೆದರೇಟು ದಿಟ್ಟ ಪ್ರತ್ಯುತ್ತರದ ಪ್ರತೀಕಾರದ ಆಟವನ್ನು ಇದೀಗ ಮೈಸೂರಿಗರು ನೀಡ್ತಾ ಇದ್ದಾರೆ. ಪಂದ್ಯ ಮೈ ನವಿರಳಿಸೋ ರೀತಿಯಲ್ಲಿ ಸಾಕ್ತಾ ಇದೆ. 11-4 7 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮೈಸೂರು ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆ.
ಸೇಡಿನ ತವಕದಲ್ಲಿದ್ದಾನೆ ರಕ್ಷಿತ್ ಪೂಜಾರಿ. ಧೃತಿಗೆಡದೆ ತನ್ನ ದಾಳಿಯನ್ನು ಮುನ್ನಡೆಸ್ತಾ ಇದೀಗ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. ಇದೀಗ ಯಶಸ್ಸಿನ ಅಲೆಯಲ್ಲಿ ಇದೀಗ ತೇಳ್ತಾ ನನ್ನ ನಿರೀಕ್ಷೆಯಂತೆ ಆ ಸೇಡಿನ ತವಕದಲ್ಲಿ ರಕ್ಷಿತ್ ಪೂಜಾರಿ 11-5. 11-5 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ 6 ಅಂಕಗಳ ಆರಂಭಿಕ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ದಕ್ಷಿಣ ಕನ್ನಡ ಡಿಫೆನ್ಸಿವ್ ಸ್ಟ್ರಾಂಗೆಸ್ಟ್ ಡಿಫೆನ್ಸಿವ್ ಟೀಮ್ ಅಂತಾನೆ ಹೇಳ್ಬೋದು. ಅದ್ಭುತವಾದಂಥ ಡಿಫೆಂಡರ್ಗಳನ್ನು ನಾವು ಕಾಣ್ತಾ ಇದ್ದೀವಿ ಇಲ್ಲಿ. ಇದೀಗ ಎಟ್ಟಿಗೆದಿರೇಟು ದಿಟ್ಟ ಪ್ರತ್ಯುತ್ತರದ ಪ್ರತೀಕಾರದ ಆಟದ ಪ್ರದರ್ಶನ ನೀಡ್ತಾ ಇದೆ. ಲೆಫ್ಟ್ ಕವರ್ ಭಾಗದಲ್ಲಿದ್ದಂತಹ ಹರೀಶ್ ಒಬ್ಬ ಜೂನಿಯರ್ ರಾಷ್ಟ್ರೀಯ ತಾರೆ ಒಂದು ಉತ್ತಮವಾದಂತಹ ಚೆನ್ ಟ್ಯಾಕಲ್ ಮೂಲಕ ಇಲ್ಲಿ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ 1 ಸೆಕೆಂಡ್ ಸೇಡಿನ ತವಕದಲ್ಲಿ ರಕ್ಷಿತ್ ಪೂಜಾರಿ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ಬಿಜಿಎಸ್ ಕಪ್ 2025 ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಬಹಳ ಅದ್ಭುತವಾದಂತಹ ಒಂದು ಪಂದ್ಯಗಳು ಈಗಾಗಲೇ 3 ದಿನಗಳಿಂದ ಈ ಒಂದು ಮೈದಾನದಲ್ಲಿ ನಡೀತಾ ಇದೆ. 11-6ರಲ್ಲಿ ಎಸ್ ದಕ್ಷಿಣ ಕನ್ನಡದ ವಿಘ್ನೇಶ್ ಶೆಟ್ಟಿ ನಿರ್ವಿಘ್ನವಾಗಿ ಮುನ್ನುಗ್ಗಿದ್ದಾನೆ. ಒಂದು ಅಂಕವನ್ನು ಗಳಿಸ್ಕೊಳ್ತಾ ವಿಘ್ನೇಶ್ ಶೆಟ್ಟಿ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ. 12-6 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಇದೆ. ಈ ಪಂದ್ಯ ಮಾಡು ಇಲ್ಲವೇ ಮಡಿ ಪಂದ್ಯ. ಗೆದ್ದರೆ ಮುಂದಿನ ಸುತ್ತಿಗೆ. ರಕ್ಷಿತ್ ಪೂಜಾರಿಗಿದು ಸವಾಲು. ಎಸ್ ಇದೀಗ ತನ್ನ ಚಿತ್ತ ಅಂಕವನ್ನು ಗಳಿಸುವತ್ತ ಮತ್ತೆ ರಣಬೇಟೆಯಲ್ಲಿ ರಕ್ಷಿತ್ ಪೂಜಾರಿ ಅಂಕಗಳ ಅಂತರವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಒಬ್ಬ ನಾಯಕನಾಗಿ ಉತ್ತಮ ನಾಯಕತ್ವದಲ್ಲಿ ರಕ್ಷಿತ್ ಪೂಜಾರಿ ತನ್ನ ಶ್ರೇಷ್ಠ ಪ್ರದರ್ಶನವನ್ನು ಇದೀಗ ನೀಡ್ತಾ ಇದ್ದಾನೆ. 12-7ರಲ್ಲಿ 5 ಅಂಕಗಳಂತರ ಬೋನಸ್ ಅಂಕವನ್ನು ಮಿಥುನ್ಗೌಡ ಎದುರಾಳಿಗಳ ಭದ್ರಕೋಟೆಯನ್ನು ಭೇದಿಸಿ ಬೋನಸ್ ಅಂಕವನ್ನು ಯಶಸ್ವಿಯಾಗಿ ಪಡೆದುಕೊಳ್ತಾ 13-7 6 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯಲ್ಲಿ ಸಾಗ್ತಾ ಇದೆ. 1 ಸೆಕೆಂಡ್ ರಕ್ಷಿತ್ ಪೂಜಾರಿ. 4 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ದಕ್ಷಿಣ ಕನ್ನಡ ರಕ್ಷಿತ್ ಪೂಜಾರಿಯನ್ನ ಬಂಧಿಸಿದ ದಕ್ಷಿಣ ಕನ್ನಡ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಸುಹೇಲ್ ಒಂದು ಉತ್ತಮವಾದಂತಹ ಡಬಲ್ ಆಂಕಲ್ ಹೋಲ್ಡ್ ಮೂಲಕ ಇಲ್ಲಿ ದಾಳಿಗಳನ್ನು 4 ಬಾರಿಗೆ ರಕ್ಷಿತ್ ಪೂಜಾರಿನೇ ಸೋಲೋ ಟ್ಯಾಕಲ್ ಬಂಧಿಸಿದ್ದಾನೆ. ಒಬ್ಬ ಶ್ರೇಷ್ಠ ಡಿಫೆಂಡರ್ ಆಗಿ ಸುಹೇಲ್. 1 ಸೆಕೆಂಡ್ ವಿಘ್ನೇಶ್ ಶೆಟ್ಟಿ ಮಿಂಚಿನ ಪಾದಚಲನದ ಚುರುಕಾದ ತನ್ನ ದಾಳಿಯ ವೇಗವನ್ನು ಹೆಚ್ಚಿಸಿಕೊಳ್ತಾ ವಿಘ್ನೇಶ್ ಶೆಟ್ಟಿ ನಿರ್ವಿಘ್ನವಾಗಿ ಸುರಕ್ಷಿತ ವಾಪಸಾತಿ. 14-7 ಉತ್ತಮವಾದಂತಹ ಒಂದು ಟ್ಯಾಕಲ್. ಸುದರ್ಶನ್ ಗೌಡ ಅವರನ್ನು ಬಂಧಿಸಲು ಯಶಸ್ವಿಯಾದರು ದಕ್ಷಿಣ ಕನ್ನಡದ ಒಂದು ಡಿಫೆನ್ಸ್ ಪಾಳೆಯ. 15-7 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಮತ್ತೆ ದಾಳಿಯಲ್ಲಿ ಮಿತಿನ್ ಗೌಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಹಾಗೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ ಹಾಗೆ ಪ್ರೋ ಕಬಡ್ಡಿಯಲ್ಲೂ ಸಹ ಆಡಿರುವಂತಹ ಒಬ್ಬ ಅನುಭವಿ ಆಟಗಾರ ಇಲ್ಲಿ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. 15-7 ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಸುರೇಶ್ ಸರ್ ಅವರ ಸವಾಲಿನ ದಾಳಿ. ವಿಘ್ನೇಶ್ ಶೆಟ್ಟಿ ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದಂತಹ ಆಟಗಾರ ಒಬ್ಬ ಯುವ ಪ್ರತಿಭೆ ಹರೀಶ್ ಅವರನ್ನ ಇಲ್ಲಿ ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. 16-7 16-7 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಕುಮಾರ್ ಚಿಕ್ಕಮಗಳೂರು ಅವರು, ತೀರ್ಪುಗಾರರಾಗಿ ಶ್ರೀಯುತ ಅರುಣ್ ಬೆಂಗಳೂರು ಅವರು ಹಾಗೂ ಶ್ರೀಯುತ ವೇಣುಗೋಪಾಲ್ ಬೆಂಗಳೂರು ಅವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಹೇಮಂತ್ ಹಾಗೂ ಅಭಿ ಕುಶಾಲನಗರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ಕೋರರ್ ಆಗಿ ಆದರ್ಶ್ ಶನಿವಾರ ಸಂತೆ ಹಾಗೆ ಡೂ ಆರ್ ಡೈ ರೆಕಾರ್ಡರ್ ಆಗಿ ಶರಣ್ ಶಂಕರ್
ಸಾಲೊಟ್ಟಿಗೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರರು ಸಹ 3 ದಿನದಿಂದ ಬಹಳ ಉತ್ತಮವಾದಂಥ ಒಂದು ನಿರ್ಣಯವನ್ನು ನೀಡ್ತಾ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇದ್ದಾರೆ. ಗುರು ರಾಜ್ಯದೆಲ್ಲೆಡೆ ಮಳೆಯ ಆರ್ಭಟ, ಬೆಂಗಳೂರಲ್ಲಂತೂ ಮಳೆ ರಣಮಳೆ ಆಗಿದೆ. ಅದೇನೋ ಗೊತ್ತಿಲ್ಲ, ನಮ್ಮ ಅವಿನಾಶ್ ಹೇಳ್ದೆ ನಾನು ದೇವ್ರಿಗೆ ಮೊರೆ ಹೋಗಿದ್ದೀನಿ ಅಣ್ಣ ಮಳೆ ಬರೋಲ್ಲ ಅಂತ. ಅವನ ಬಾಯಾರಿಕೆ ಅವನಿಗೆ ದೈವ ಮೆಚ್ಚಿದೆ. ಯಾವ ದೇವಸ್ಥಾನಕ್ಕೆ ಮೊರೆ ಹೋತ್ನೋ ಗೊತ್ತಿಲ್ಲ, ಅವನ ಬಾಯಾರಿಕೆ ಅಂತೆ ಅಲ್ಲೇ ಬರೋ ಮಳೆ ಕೂಡ ಇಲ್ಲಿ ಮಾಯವಾಗಿದೆ. ಸೊ ಕಾಣದಂಥ ಮಾಯದಂತೆ ಮಳೆ ಬಂದಿತ್ತು ಮೊದಲನೇ ದಿನ. ಈಗ ಮಳೆ ಬಾರದೆ ಈ ಪಂದ್ಯಾವಳಿ ಯಶಸ್ಸಿಗೆ ಸಹಕರಿಸಿದ ವರುಣದೇವನಿಗೆ ನಾವೆಲ್ಲರೂ ಅಭಿನಂದಿಸ್ತಾ ವಂದಿಸ್ತಾ ಹಲ್ ಶ್ರೀಯುತ ಅವಿನಾಶ್ ರವರು ಪ್ರೋ ಕಬಡ್ಡಿಯಲ್ಲಿ ನಮ್ಮ ಕೊಡಗು ಜಿಲ್ಲೆಯಿಂದ ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ರಾಷ್ಟ್ರೀಯ ಆಟಗಾರ. ಹಾಗೆ ಶ್ರೀಯುತ ಕಿರಣ್ ಅವರು. ಯಾರು ಚೀಫ್ ರೆಫ್ರಿ ಕೈಯಲ್ಲಿ ನೋಡ್ಕೊಳ್ಳಿ, ವಾಚ್ ಪ್ರಾಬ್ಲಮ್ ಆದರೆ ಕೈಯಲ್ಲಿ ನೋಡ್ಕೊಂಡು ಕಂಟಿನ್ಯೂ ಮಾಡಿ. ತಾಂತ್ರಿಕ ದೋಷಕ್ಕೊಳಗಾದನ್ನ ಈಗ ತಾಂತ್ರಿಕ ದೋಷವನ್ನು ಸರಿಪಡಿಸ್ತಾ ಈಗ ಹಲ್ ಸ್ಕೋರ್ ಬೋರ್ಡ್ ಮುಂದುವರಿತಾ ಇದೆ. ಪಂದ್ಯ ಕೂಡ ಪ್ರಾರಂಭವಾಗ್ತಾ ಇದೆ. 17-7. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಸಂಪತ್ ರವರು, ಖ್ಯಾತ ವಕೀಲರು ಮಡಿಕೇರಿ, ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಕಪಿಲ್ ರವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಅರ್ಜುನ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಸನ್ಮಾನ್ಯ ಶ್ರೀಯುತ BC ರಮೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂದು ಸೂಪರ್ ರಿಚ್ ಇಲ್ಲಿ ಸೂಪರ್ ತಿರುವನ ಮೈಸೂರಿಗೆ ನೀಡ್ತಾ ಇದೆ. ನಮ್ಮ ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್ ಕುಶಾಲನಗರದ ಒಂದು ಶ್ರೇಷ್ಠ ಕಬಡ್ಡಿ ತಂಡವನ್ನ ಕಟ್ಟಿ ಬೆಳೆಸಿದಂತ ಒಂದು ಕೀರ್ತಿ ವಿಶೇಷವಾಗಿ ಶ್ರೀಯುತ ಮಧುರ್ ಅವರಿಗೆ ಸಲ್ಲುತ್ತೆ. ಮಧುರ್ ಅವರು ಈ ಒಂದು ಕಾರ್ಯಕ್ರಮದ ಆಯೋಜನೆಗೂ ಸಹ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡುತ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜಿಸಬೇಕು. ವಿಶೇಷವಾಗಿ ಅದರಲ್ಲೂ ಕಬಡ್ಡಿಯನ್ನೇ ಆಯ್ಕೆ ಮಾಡಿಕೊಂಡಿರುವಂಥದ್ದು ಸಹ ವಿಶೇಷ. ಯಾಕಂದ್ರೆ MD ಕೃಷ್ಣಪ್ಪರ ಅವರಿಗೆ ಸಾಕಷ್ಟು ಸಲಹೆ ಸೂಚನೆ ನೀಡಿ ಮಾರ್ಗದರ್ಶನ ನೀಡಿರುವಂಥವರು ಶ್ರೀಯುತ ಮಧುರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಧು ಬಗ್ಗೆ ಹೊಗಳಬೇಕಪ್ಪ. ಮಧು ಸೀನಿಯರ್ ಪ್ಲೇಯರ್ ಆಗಿ ಈ ಭಾಗದಲ್ಲಿ ಸಾಕಷ್ಟು ಹುಡುಗರನ್ನ ಬೆಳೆಸಿ ಸುದೀರ್ಘ ವರ್ಷಗಳ ಸೇವೆಯನ್ನು ನಮ್ಮ ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್ ನೀಡಿದ್ದಾನೆ. ಸೊ ಮಧುಗೆ ನಾನು ಹೃದಯಪೂರ್ವಕವಾಗಿ ನನ್ನ ಆತ್ಮೀಯವಾದಂಥ ಒಂದು ಅಭಿನಂದನೆ. ಯಾಕೆಂದರೆ ಈ ಭಾಗದಲ್ಲಿ ಕಬಡ್ಡಿ ಜೀವಂತವಾಗಿದೆ ಅಂದರೆ ಅದೆಷ್ಟೋ ಪ್ರತಿಭೆಗಳನ್ನು ಬೆಳೆಸಬೇಕಾದ್ರೆ ಅವರ ಸೇವೆ ಅಮೂಲ್ಯವಾಗಿರುತ್ತೆ.
ಸೊ ಕಬಡ್ಡಿಯ ಹಾಗೆ- ಸೇವಾ ಮೂರ್ತಿ ಮಧುಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ BS ವಸಂತರವರು ಹೇರೂರು ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಪರವಾಗಿ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಮ್ಮ. ಹಾಗೆ ನಮ್ಮ ಬೆಂಗಳೂರು- ಒಂದು ಟ್ಯಾಕಲ್ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಗೌರವ ಕಾರ್ಯದರ್ಶಿಗಳು ಶ್ರೀಯುತ ಶೇಖರ್ ಅವರು ಕೂಡ ಇದೀಗ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ವಿ. ಹಾರ್ಟಿ ವೆಲ್ಕಮ್ ಟು ಮಿಸ್ಟರ್ ಶೇಖರ್, ಸೆಕ್ರೆಟರಿ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಟೀಮ್. ಹಾಗೆ ನಮ್ಮ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ಹಾಗೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ HS ಉತ್ತಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಸುಮಾರು 1 ತಿಂಗಳುಗಳ ಕಾಲ ನಮ್ಮ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆಯ ಜೊತೆಯಲ್ಲಿ ನಿಂತು ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಸಾಕಷ್ಟು ಸಲಹೆ ಸೂಚನೆ ನೀಡಿ ಅವರು ಸಹ ಹೆಚ್ಚಿನ ಒಂದು ಸಹಕಾರ ನೀಡಿದ್ದಾರೆ. ಶ್ರೀಯುತ HS ಉತ್ತಪ್ಪ ಸರ್ ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಯುತ BC ಸುರೇಶ್ ಸರ್ ಅವರು, ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಪುರಸ್ಕೃತರು, ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ 1913 ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು KPTCL ಶ್ರೀಯುತ ಮಹೇಶ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಮೈನರುಳ ರೀತಿ ಕಾರ್ನರ್ ಸೊಹೈಲ್ ಹೊರ ನೀಡುವಂತೆ ಆದೇಶ. 19-13 ಪಂದ್ಯ ಇದೀಗ ತೀವ್ರ ಸ್ವರೂಪದ ತಿರುವನ್ನು ಪಡೆದುಕೊಳ್ತಾ ಇದೆ. ದಿಟ್ಟ ಪ್ರತ್ಯುತ್ತರ ಪ್ರತೀಕಾರದ ಆಟದ ಪ್ರದರ್ಶನ ಮೈಸೂರು ಜಿಲ್ಲಾ ತಂಡ ನೀಡ್ತಾ ಇದೆ. 19-14 5 ಅಂಕಗಳ ಅಂತರವಷ್ಟೇ. ಮೈ ನವಿರೇಳಿಸುವ ಪಂದ್ಯ, ದಿಟ್ಟ ಪ್ರತ್ಯುತ್ತರ ಪ್ರತೀಕಾರದ ಆಟ ಪ್ರದರ್ಶಿಸ್ತಾ ಇದೆ ಮೈಸೂರು. ಗುಡ್ ಕಮ್ ಬ್ಯಾಕ್ ಗೇಮ್ ಅಂತಾನೆ ಹೇಳ್ಬೋದು. ವಿಘ್ನೇಶ್ ಶೆಟ್ಟಿ ದಾಳಿ ವಿಭಾಗದಲ್ಲಿ 19-14 ಪಂದ್ಯ ಸಾಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೀಡಾ ಪ್ರೇಮಿಗಳು ಕ್ರೀಡಾ ರಸಿಕರು ಸಹ ಆಗಮಿಸಿ ಪಂದ್ಯವನ್ನು ವೀಕ್ಷಿಸಿಕೊಳ್ತಾ ಇದ್ರ. ನಿಮ್ಮ ಜೋರಾದ ಒಂದು ಚಪ್ಪಾಳೆ ಬಂದ್ರೆ ಈ ಪಂದ್ಯದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ತಿರುವನ್ನ ಕಾಣಬಹುದ, ಕಾದ್ ನೋಡ್ಬೇಕಾಗಿದೆ. ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ. ಸುದರ್ಶನ್ ದಾಳಿ ವಿಭಾಗದಲ್ಲಿ 5 ಅಂಕಗಳ ಅಂತರ. ಒಂದು ಸಂದರ್ಭ ರಕ್ಷಿತ್ ಪೂಜಾರಿ ಒಳಭಾಗದಲ್ಲಿದ್ರೆ ಮೈಸೂರಿಗೆ ಉಪಯೋಗ ಆಗುತ್ತೆ. ಸುದರ್ಶನ್ ಒಂದು ಪ್ರಯತ್ನ ನಡೀತಾ ಇದೆ. ಇದೀಗ ಸುದರ್ಶನ್ ಬಂಧಿಸುವಂತ ಪ್ರಯತ್ನ. 1 ಸೆಕೆಂಡ್ ಸೂಪರ್ ಟ್ಯಾಕಲ್, ಸೂಪರ್ ಅಂಕಗಳನ್ನು ಪಡೆದುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ DN ನಂಜೇಗೌಡರವರು ಆಗಮಿಸಿದ್ದಾರೆ. ಹೇರೂರು ಕಾಫಿ ಪ್ಲಾಂಟರ್, ಅವರಿಗೂ ಸಹ ನಮ್ಮ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. 21-14 7 ಅಂಕಗಳ ಅಂತರದ ಮುನ್ನಡೆನ ಮತ್ತೆ ಕಾಯ್ದುಕೊಳ್ತಾ ಇದೆ ದಕ್ಷಿಣ ಕನ್ನಡ. ವಿಘ್ನೇಶ್ ಶೆಟ್ಟಿ ಸಕ್ಸಸ್ಫುಲ್ ರೈಡರ್ ಆಗಿ ಮಚನ್ಗೌಡನನ್ನ ಪರವಾಗಿ ಒಂದು ಅದ್ಭುತವಾದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. 21-14 ಪ್ರಥಮಾರ್ಧದ ಮುಕ್ತಾಯದ ಹಂತದಲ್ಲಿ ಹಾಫ್ ಟೈಮ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಟೀಮ್ ಸ್ಕೋರ್ಸ್ 21, whereas ಮೈಸೂರು ಡಿಸ್ಟ್ರಿಕ್ಟ್ ಟೀಮ್ ಸ್ಕೋರ್ 14 ಪಾಯಿಂಟ್ಸ್. 21-14. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಸಂತೋಷ್ ಅವರು ಕಾಫಿ ಪ್ಲಾಂಟರ್ ಶಿವಮೊಗ್ಗ ಅವರು ಸಹ ಆಗಮಿಸಿದ್ದಾರೆ. ಅವರು ಸಹ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಲ್ಲ, ದ ಸೆಕೆಂಡ್ ಕಾಲ್ ಶಿವಮೊಗ್ಗ ವಿರುದ್ಧ ಬೆಳಗಾವಿ. 2 ತಂಡಗಳಿಗೆ ಇದು 2ನೇ ಕರೆ. ಒಕ್ಕಲಿಗ ಸಂಘದ ನಿರ್ದೇಶಕರಾದ ಪ್ರವೀಣ್ ಬೆಟ್ಟದಳ್ಳಿ, ಸುನೀತ್ ರವರು, ನವೀನ್ ರವರು ವೇದಿಕೆಗೆ ಬರಬೇಕು ದಯವಿಟ್ಟು. ಸುನೀತ್, ಪ್ರವೀಣ್, ನವೀನ್ ಚೂರು ದಯವಿಟ್ಟು ವೇದಿಕೆಗೆ ಬನ್ನಿ. ಒಂದು ಮೈ ನವಿಳಿಸುವಂತ ಪಂದ್ಯದಲ್ಲಿ ಮೈಸೂರು ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆ 7 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ
ಇದೀಗ ದ್ವಿತೀಯಾರ್ಧಕ್ಕೆ ಚಾಲನೆ ನೀಡಲಾಗ್ತದೆ. ಈ ಪಂದ್ಯದ ಫಲಿತಾಂಶ ಈ ಘಟ್ಟದಲ್ಲಿ ದ್ವಿತೀಯಾರ್ಧದಲ್ಲಿ ಅಡಗಿದೆ. ಜಿಮ್ಮಣ್ಣ, ದ್ವಿತೀಯಾರ್ಧದಲ್ಲಿ ಏನಾದರೂ ಪಂದ್ಯದ ದಿಕ್ಕು ಬದಲಾಗ್ಬೋದಾ? ರಕ್ಷಿತ್ ಪೂಜಾರಿ ಒಳಭಾಗದಲ್ಲಿ ಬಂದರೆ ಕೊಂಚ ಮಟ್ಟಿನ ತಿರುವು ಖಂಡಿತವಾಗಿ ಸಿಗುತ್ತೆ. ರಕ್ಷಿತ್ ಪೂಜಾರಿಯನ್ನು ಒಳ ತರಬೇಕಾಗಿದೆ ಮೈಸೂರು. ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಇದೀಗ ಪ್ರಮುಖ ದಾಳಿಗಾರರಿಬ್ಬರು ಅಂಕಣದ ಹೊರಭಾಗದಲ್ಲಿದ್ದಾರೆ. ಆ ಒಂದು ಲಾಭವನ್ನೇನಾದರೂ ಮೈಸೂರು ಜಿಲ್ಲಾ ತಂಡದ ಆಟಗಾರರು ಇಲ್ಲಿ ಪಡ್ಕೊಳ್ತಾರ? ವಿಘ್ನೇಶ್ ಇರುವರೆಗೂ ಅವರಿಗೆ ಯಾವುದೇ ವಿಘ್ನ ಎದುರಾಗೋದಿಲ್ಲ. ಯಾಕಂದರೆ ವಿಘ್ನೇಶ್ ಅದ್ಭುತವಾಗಿ ಇಲ್ಲಿ ದಾಳಿಯನ್ನು ಮಾಡ್ತಾ ಇದ್ದಾನೆ. ಜವಾಬ್ದಾರಿಯುತ ಆಟದ ಪ್ರದರ್ಶನ, ಒಬ್ಬ ಸಕ್ಸಸ್ಫುಲ್ ರೈಡರ್ ಆಗಿ ಆರಂಭದಿಂದಲೂ ಕೂಡ ಅದ್ಭುತ ಪ್ರದರ್ಶನ ತಂಡಕ್ಕಾಗಿ ನೀಡ್ತಾ ಇದ್ದಾನೆ. ಚುರುಕಿನ ಪಾದಚಲದ ಚಾಲಾಕಿ ಆಟಗಾರ, ಮರ್ಕ್ಯೂರಿಯಸ್ ಪ್ಲೇಯರ್, ರೆಸ್ಟರ್ಸ್ ರೈಡರ್ ಆಗಿ ಉಜ್ವನ್ಮುಖ ಆಟಗಾರ, ಕರ್ನಾಟಕ ರಾಜ್ಯ ತಂಡವನ್ನು ಜೂನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿದ ಒಬ್ಬ ಕಲಾತ್ಮಕ ಆಟಗಾರ. 22-14 ಮತ್ತೆ ತಂಡ ಖಾಸರಿಯಾಗಿದ್ದಾನೆ. ವಿಘ್ನೇಶ್ ಶೆಟ್ಟಿ ನಿರ್ವಿಘ್ನವಾಗಿ ತನ್ನ ಅದ್ಭುತ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾನೆ. 22-14. ಇದೀಗ ರಕ್ಷಿತ್ ಪೂಜಾರಿ ಒಳಭಾಗದಲ್ಲಿ 22-15, 7 ಅಂಕದ ಮುನ್ನಡೆಯಲ್ಲೇ ದಕ್ಷಿಣ ಕನ್ನಡ. ಈ ಬಾರಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ನೂತನ್ ಕೆ, ಅದ್ಭುತವಾದಂತಹ ಒಂದು ಟ್ಯಾಕಲ್. ನೂತನ್ ಕೂಡ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಅನುಭವಿ ಆಟಗಾರ. ಈಗ ಪಂದ್ಯ ಬದಲಾಗುತ್ತೆ, ಈಗ ತಿರುವು ಪಡೆದುಕೊಳ್ಳುತ್ತೆ. ಇದೀಗ ಪಂದ್ಯದ ತಿರುವನ್ನು ನಾವು ನೋಡ್ಬೋದು. ಒಬ್ಬ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು, ಅನುಭವಿ ಕಿಲಾಡಿ ರಕ್ಷಿತ್ ಪೂಜಾರಿ ಅಂಕ ಗಳಿಸುವಂತ ನಿಟ್ಟಿನಲ್ಲಿ ಈಗ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. ರಕ್ಷಿತ್ ಪೂಜಾರಿಗಾಗಿ ಕಾಯ್ತಾ ಇತ್ತು ಅಂಕಣ. ಇದೀಗ ಮೈ ನವಿರಳಿಸುವಂಥ ಪಂದ್ಯ ಒಳನುಗ್ಗಿ ಸಮಯ ಆತನಿಗೆ ಕಡಿವಾಣ ಆಗ್ತು. ಇಲ್ಲದಲ್ಲಿ ಇನ್ನೂ ಮತ್ತೊಂದು ಅಂಕವನ್ನು ಗಳಿಸ್ಕೊಳ್ಬೋದಾಗಿತ್ತು. 22-17 ಪಂದ್ಯ ಇದೀಗ ದಿಕ್ಕನ್ನು ಬದಲಿಸ್ತಾ ಇದೆ. ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಲ್ ಟ್ರಾಫಿಕ್ ಎಸ್ ಐ ಅವರು ಬಂದಿದ್ದಾರೆ. ಗಣೇಶ್ ಅವರು ವೇದಿಕೆಗೆ ಆಗಮಿಸಬೇಕು ಕೇಳ್ಕೊಳ್ತಾರೆ. ಟ್ರಾಫಿಕ್ ಪೊಲೀಸ್ನ ಸಿಬ್ಬಂದಿ ಗಣೇಶ್ ಅವರು ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ವಿ. ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಕುಶಾಲನಗರ ನಗರ ಠಾಣೆ ಶ್ರೀಮಾನ್ ಗಣೇಶ್ ಅವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯೊಂದನ್ನು ಮಾಡ್ಕೊಳ್ತಾ ಇದ್ವಿ. ರಕ್ಷಿತ್ ಪೂಜಾರಿ ಒಂದು ಉತ್ತಮವಾದಂತಹ ಹ್ಯಾಂಡ್ ಟಚ್. 23-18 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. 5 ಅಂಕಗಳ ಅಂತರ. ನಿಜವಾಗ್ಲೂ ರಕ್ಷಿತ್ ಶೆಟ್ಟಿ ತಂಡಕ್ಕೆ ಒಂದು ತಿರುವನ್ನು ನೀಡ್ತಾನೆ ಅಂತ ಒಂದು ನಿರೀಕ್ಷೆ ರಕ್ಷಿತ್ ಪೂಜಾರಿ. ವಾಟ್ ಅ ಕ್ಯಾಚ್! ನೂತನ್ ಕೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ನೂತನ್ ಇಲ್ಲಿ ಒಂದೊಳ್ಳೆ ಅನುಭವದ ಒಂದು ಹಿಡಿತವನ್ನು ಸಾಧಿಸ್ಕೊಳ್ತಾ ಇದ್ದಾನೆ. ನನ್ನ ನಿರೀಕ್ಷೆ ನಿಜವಾಗ್ತಿದೆ ಗುರು. ರಕ್ಷಿತ್ ಪೂಜಾರಿ ಒಳಭಾಗದಲ್ಲಿ ಇದೀಗ ಮತ್ತೆ ಮೈನ ವಿರಳಿಸಿದ ಪಂದ್ಯ 23-20. ಜೋರ ಚಪ್ಪಾಳೆ, ಎಲ್ಲರೂ ಜೋರ ಚಪ್ಪಾಳೆ ಮುಖೇನ ಈ ಪಂದ್ಯಕ್ಕೆ ಚಾಲನೆ ನೀಡಿ. ಗಿವ್ ದಮ್ ಎ ಬಿಗ್ ಕ್ಲಾಪ್ಸ್. A blood boiling match between big huge teams. ಮೈಸೂರು. ನಾ ಹೇಳಿದ್ದು ನಿಜವಾಗಿದೆ ಗುರು. ರಕ್ಷಿತ್ ಪೂಜಾರಿ ಒಳಗೆ ಬಂದ್ರೆ ಜಾದು ಚಾಲು ಆಗುತ್ತೆ ಅಂತ ರಕ್ಷಿತ್ ಪೂಜಾರಿ ಮತ್ತೆ ತಿರುವನ್ನು ನೀಡಿದ್ದಾನೆ. 23-23 ಸಮಬಲದಲ್ಲಿ ಪಂದ್ಯ. ಎಲ್ಲರೂ ಕಬಡ್ಡಿ ನಿಮಗೆ ಇಷ್ಟವಾಗಿದ್ರೆ ಈ ಕಬಡ್ಡಿ ಕ್ರೀಡೆಗೆ ಆ ಕ್ರೀಡಾಪಟುಗಳಿಗೆ ಒಂದೊಮ್ಮೆ ಜೋರ ಚಪ್ಪಾಳೆ ಮುಖಂಡವನ್ನು ಹೊರದುಂಬಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಕಾರಣ ಅಂದರೆ ನಿಮ್ಮ ಚಪ್ಪಾಳೆ ಕೆಲವೊಮ್ಮೆ ಚಮತ್ಕಾರಿ ಆಟಕ್ಕೆ ಸಾಕ್ಷಿ ಆಗುತ್ತೆ. ಮೈಸೂರು ತಂಡದ ಅನುಭವಿ ತರಬೇತುದಾರರಾಗಿರುವಂತಹ ಪ್ರತಾಪ್ ರವರು, ರಾಷ್ಟ್ರೀಯ ಕಬಡ್ಡಿ ಆಟಗಾರಾಗಿ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ಪ್ರತಾಪ್ ರವರು ಇಲ್ಲಿ ಮೈಸೂರು ತಂಡಕ್ಕೆ ಸಾಕಷ್ಟು ಸಲಹೆ ಸೂಚನೆ ನೀಡುತ್ತಾ ಇದ್ದಾರೆ. 23-23 ರಕ್ಷಿತ್ ಪೂಜಾರಿ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ತನ್ನ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನವನ್ನು ನೀಡುತ್ತಾ ಬೋನಸ್ನೊಂದಿಗೆ ಮುನ್ನಡೆ. ರಕ್ಷಿತ್ ಪೂಜಾರಿ ಮುನ್ನಡೆಯ ರೂವಾರಿ. ಇದೀಗ 24-23 ಮೈಸೂರು 7 ಅಂಕಗಳ ಹಿನ್ನಡೆಯಲ್ಲಿತ್ತು. ಇದೀಗ ಮುನ್ನಡೆಯನ್ನು ಕಂಡುಕೊಳ್ತಾ ಇದೆ. ಅದ್ಭುತವಾದ ಗುಡ್ ಕಮ್ ಬ್ಯಾಕ್ ಗೇಮ್ ಅಂತಲೇ ಹೇಳ್ಬೋದು. ಮೈ ನವಿರೇಳಿಸುವಂಥ ಪಂದ್ಯ ಮೈಸೂರು ವಿರುದ್ಧ ದಕ್ಷಿಣ ಕನ್ನಡ. ವಿಘ್ನೇಶ್ ಶೆಟ್ಟಿ ಮತ್ತೆ ವಿಘ್ನೇಶ್ ಶೆಟ್ಟಿ ಸೂಪರ್ ರೀಚ್ನಲ್ಲಿ ಇದೀಗ ತಂಡಕ್ಕೆ ಸೂಪರ್ ತಿರುವನ್ನು ನೀಡ್ತಾ ಇದ್ದಾನೆ. 25-24 ಪಂದ್ಯ. ಒನ್ ಎ ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ವಿಘ್ನೇಶ್ ಶೆಟ್ಟಿ. ಸೂಪರ್ ಫಾಸ್ಟರ್, ಸೂಪರ್ ಸಕ್ಸಸ್ಫುಲ್ ರೈಡರ್ ಆಗಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡಕ್ಕೆ ಚೈತನ್ಯ ತುಂಬಿದ್ದಾನೆ. ಈಗ 1 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಇದೀಗ ನಿಜವಾಗಲೂ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಈ ಪಂದ್ಯದ ಫಲಿತಾಂಶ ಈಗ ಪ್ರಾರಂಭ ಆಗುತ್ತೆ. ರಕ್ಷಿತ್ ಪೂಜಾರಿ
ಎಸ್ ಒಳ ಕ್ಯಾಚ್ ಆಫ್ ದ ಮ್ಯಾಚ್. ಈ ಪಂದ್ಯ ಗೆದ್ರೆ ಇದೇ ಕ್ಯಾಚ್ ಇಂದ ಅಂತಾನೆ ಹೇಳ್ಬೋದು. ಅಷ್ಟು ಕರಾರುವಕ್ಕಾದ ಒಂದು ಅದ್ಭುತವಾದಂಥ ಹಿಡಿತ, ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು. ಇನ್ನು ಸಮಯ ಬಾಕಿ ಇದೆ. 26-24 2 ಅಂಕದ ಮುನ್ನಡೆಯಲ್ಲಿ ಸುಧನ್ವಾ ದಕ್ಷಿಣ ಮತ್ತು ಕನ್ನಡ. ಸುಹಾಲ್ ಸೂಪರ್ ಕಾಂಬಿನೇಷನ್ ಚೈನ್ ಟ್ಯಾಕಲ್ ಕ್ಯಾಚ್ ಅದ್ಭುತವಾಗಿತ್ತು. ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು. ಮತ್ತೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಒಮ್ಮೆ ಜೋರ ಚಪ್ಪಾಳೆ ಬರಲಿ ಎರಡು ತಂಡದ ಆಟಗಾರರಿಗೋಸ್ಕರ. ದಯವಿಟ್ಟು ಚಪ್ಪಾಳೆ ಮುಖೇನ ಆಟಗಾರನ ಹೊರದುಂಬಿಸಬೇಕು. ಒಡ ಕ್ಯಾಚ್, ಒಡ ಮ್ಯಾಚ್. 26-24 2 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರರು. ಮತ್ತೆ ರಕ್ಷಿತ್ ಪೂಜಾರಿ ಅನುಪಸ್ಥಿತಿ ನಿಜವಾಗ್ಲೂ ಮೈಸೂರು ತಂಡವನ್ನು ಕಾಡ್ತಾ ಇದೆ. ಸುದರ್ಶನ್ ಗೌಡ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. 26-24 ನಿಜವಾಗ್ಲೂ ರಕ್ಷಿತ್ ಪೂಜಾರಿ ಅನುಪಸ್ಥಿತಿ ಮೈಸೂರು ತಂಡವನ್ನು ಕಾಡ್ತಾ ಇದೆ. ಒಬ್ಬ ಹಿರಿಯ ಅನುಭವಿ ಕಬಡ್ಡಿ ಕ್ರೀಡಾಪಟು ರೈಡರ್ನ ಅನುಪಸ್ಥಿತಿ ನಿಜವಾಗ್ಲೂ ಭರಿಸಲಾಗದ ನಷ್ಟ ಅಂತ ಹೇಳ್ಬೋದು ಮೈಸೂರಿಗೆ. 1 ಸೆಕೆಂಡ್ ವಿಘ್ನೇಶ್, ಸಕ್ಸಸ್ಫುಲ್ ರೈಡರ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. 4 ಆಟಗಾರ ನಡುವೆ ಡಿಫೆನ್ಸ್ ನಲ್ಲಿ ಚೆಕ್ ಮಾಡ್ತಾ ಸಾಕಷ್ಟು ಕನ್ಫ್ಯೂಸ್ ಕೂಡ ಮಾಡಿದ್ರು. ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡಿ ತಮ್ಮ ತಂಡಕ್ಕೆ ವಾಪಸ್ ಆಗಿದ್ದಾರೆ. ಕೇವಲ 2 ಅಂಕದ ಅಂತರ ಮಾತ್ರ ಇದೆ. 26-24 ಕ್ಷಣ ಕ್ಷಣಕ್ಕೂ ಪಂದ್ಯದ ಚಿತ್ರಣ ಇಲ್ಲಿ ಬದಲಾಗ್ತಾ ಇದೆ. ಸುದರ್ಶನ್ ಗೌಡ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಹಾಗೆ ಸೌತ್ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಮೈಸೂರು ತಂಡ ಅನೇಕ ವರ್ಷಗಳ ನಂತರ ಪದಕವನ್ನು ಪಡ್ಕೊಂಡಂತಹ ಒಂದು ತಂಡದಲ್ಲಿ ಪ್ರಮುಖ ಆಟಗಾರನಾಗಿ ಗುರುತಿಸಿಕೊಂಡಂತಹ ಆಟಗಾರ. 26-25 ಕೇವಲ 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. 1 ಅಂಕವನ್ನು ಪಡಿ, ಇಲ್ಲದೆ ಹೋದ್ರೆ ಅಂಕಣದಿಂದ ಹೊರನಡಿ. ಈ ಬಾರಿ ಸುದರ್ಶನ್ ಗೌಡ ಒಬ್ಬ ಪ್ರಮುಖ ಅನುಭವಿ ಆಟಗಾರ ಇಲ್ಲಿ ಮಿಸ್ಟೇಕ್ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ತಾಳ್ಮೆ ಅವಶ್ಯ. ಮಿಸ್ಟೇಕ್, ಎಸ್ ಇಟ್ಸ್ ಎ ಕಾಸ್ಟ್ಲಿಯಸ್ಟ್ ಮಿಸ್ಟೇಕ್. ಆಲ್ರೌಂಡರ್ ಆಟಗಾರ ಈ ಸಂದರ್ಭದಲ್ಲಿ ಹೊರಭಾಗದಲ್ಲಿ ಕೂರೋದು ಭರಿಸಲಾಗದ ನಷ್ಟ ಅಂತ ಹೇಳ್ಬೋದು. ಎಸ್, ರೈಡರ್ ಈಸ್ ಸೇಫ್. ಸೂಪರ್ ರೀಚ್ ನಲ್ಲಿ ಒಂದು ಅತ್ಯುತ್ತಮ ನಿರ್ಣಯ ಬಂದಿದೆ. ರೈಡರ್ ಈಸ್ ಸೇಫ್. 27-26 1 ಅಂಕದ ಅಲ್ಪ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಸ್ಟಾರ್ ಆಟಗಾರ, ಸ್ಟಾರ್ ರೈಡರ್ ಮಥುನ್ ಗೌಡ ಅಂಕಣದ ಒಳಭಾಗದಲ್ಲಿ ಇದೀಗ ಮತ್ತೆ ತನ್ನ ಮನುಷ್ಯಾಧಾಟದ ಪ್ರದರ್ಶನದೊಂದಿಗೆ ಯಶಸ್ವಿಯಾಗಿ ಬ್ಯಾಕ್ ಕಿಕ್ ಮುಖೇನ ತನ್ನ ಕಲಾತ್ಮಕ ಪ್ರದರ್ಶನವನ್ನು ನೀಡುತ್ತಾ ಇದ್ದಾನೆ. ಹರೀಶ್ ಆತನ ಸ್ಪರ್ಶಕ್ಕೊಳಗಾಗಿದ್ದಾನೆ. 28-26 2 ಅಂಕಗಳ ಅಂತರವನ್ನು ಕಾಯ್ದುಕೊಳ್ತಾ ಇದೆ. ಎದುರಾಳಿಗರ ಲೋನ್ ಅಂಕವನ್ನು ಗಳಿಸಿಕೊಳ್ಳುವಂಥ ಒಂದು ರಣತಂತ್ರ ರೂಪಿಸಿಕೊಳ್ತಾ ಇದೆ. ಡಿಫೆನ್ಸ್ನಲ್ಲಿ ಬಲಿಷ್ಠವಾಗಿ ಉತ್ತಮ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದೆ. ದಿಟ್ಟ ಪ್ರತ್ಯುತ್ತರದ ಪ್ರತೀಕಾರದ ಆಟದ ಪ್ರದರ್ಶನ ನೀಡ್ತಾ ಇದೆ ದಕ್ಷಿಣ ಕನ್ನಡ. ಓಣ ಗುಡ್ ಕಮ್ ಬ್ಯಾಕ್ ಗೇಮ್. ಮಿಥುನ್ ಗೌಡ ಮತ್ತೆ ರೈಡಿಂಗ್ ಅನ್ನ ಹೊಣೆ ಹೊತ್ತಿದ್ದಾನೆ. ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ, ಒಂದೊಳ್ಳೆ ಅವಕಾಶ ಇದೆ ಮೈಸೂರು ತಂಡದ ಆಟಗಾರರಿಗೆ. ಕಾದ್ ನೋಡೋಣ. ಮಿಥುನ್ ಗೌಡ ಒಬ್ಬ ಅನುಭವಿ ದಾಳಿಗಾರ ಇಲ್ಲಿ ತನ್ನ ದಾಳಿಯಲ್ಲಿ ಯಾವ ರೀತಿ ಅಂಕವನ್ನು ಪಡಿತಾನೆ ಅಂತೇಳಿ. ಈ ಸಂದರ್ಭದಲ್ಲಿ ದಾಳಿಗಾರನ ಒಂದು ಜಾಣ್ಮೆ ಅಂತ ಹೇಳ್ಬೋದು. ಯಾಕಂದ್ರೆ ಸೂಪರ್ ಟೆಕಲ್ ಆನ್ ಆಗಿದ್ದ ಸಂದರ್ಭದಲ್ಲಿ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. 28-26 2 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ನಿಜವಾಗ್ಲೂ ಗೋಲ್ಡನ್ ಉದಯೋನ್ಮುಖ ಆಟಗಾರ ಸತತ 2ನೇ ಬಾರಿ ಮೈಸೂರು ತಂಡಕ್ಕೆ ಆಪತ್ ಬಾಂಧವನಾಗ್ತಾ ಇದ್ದಾನೆ. ಮೈಸೂರು ತಂಡದ ಅಭಿ. ನಿಜವಾಗ್ಲೂ ಇಟ್ಸ್ ಎ ಗೋಲ್ಡನ್ ಪಾಯಿಂಟ್ ಫಾರ್ ಮೈಸೂರು. ನಿಜವಾಗ್ಲೂ ರಕ್ಷಿತ್ ಪೂಜಾರಿ ಒಳಭಾಗದಲ್ಲಿ ಬಂದಿದ್ದೆ ಆದ್ರೆ ಮೈಸೂರಿಗೆ ನಿಜವಾಗ್ಲೂ ಚೈತನ್ಯ ಬರುತ್ತೆ. 28-27 ಯುವ ಆಟಗಾರ ದಿಟ್ಟ ಪ್ರದರ್ಶನ ನೀಡಿದ್ದಾರೆ. ಈ ವಿಘ್ನೇಶ್ ಅನ್ನು ಬಂಧಿಸುವ ಪ್ರಯತ್ನ ಸಾಕಷ್ಟು ಪ್ರಯತ್ನ ಇತ್ತು. ಎಸ್, ರಕ್ಷಿತ್ ಪೂಜಾರಿ ಒಳಭಾಗದಲ್ಲಿ ಬರ್ತಾ ಇದ್ದಾನೆ. ಎಸ್, ಜಯದ ರೂವಾರಿ ಆಗುವಂತ ಒಬ್ಬ ಶ್ರೇಷ್ಠ ದಾಳಿಗಾರ ರಕ್ಷಿತ್ ಪೂಜಾರಿ ಒಳಭಾಗದಲ್ಲಿ ನಿಜವಾಗ್ಲೂ ಮೈಸೂರಿಗೆ ಮರು ಚೈತನ್ಯ ತುಂಬಿದ್ದಾರೆ ಯುವ ಆಟಗಾರರು.
ಹಿರಿಯ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು, ಜೂನಿಯರ್ ವಿಭಾಗದಲ್ಲಿ ಭಾರತ ತಂಡದ ದಂಡನಾಯಕನಾಗಿದ್ದಂತವನು, ಭಾರತ ದೇಶಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಂತ ಒಬ್ಬ ಚಿನ್ನದಂತ ಆಟಗಾರ. 28-28 ಮೈ ನವಿರೇಳು ಸ್ವಂತ ಪಂದ್ಯ ಇದೀಗ ಆರಂಭ ಕಂಡುಕೊಂಡಿದೆ. 28-28ರಲ್ಲಿ ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಓಡ ಮ್ಯಾಚ್ 28 ಈಚ್ ಸಮಬಲ ಹೋರಾಟದಲ್ಲಿ ಪಂದ್ಯ. ನಿಜವಾಗ್ಲೂ ಇಲ್ಲಿ ಇಬ್ಬರು ಶ್ರೇಷ್ಠ ಆಟಗಾರರ ಸವಾಲಿನ ಪಂದ್ಯ. ಒಂದೆಡೆ ರಕ್ಷಿತ್ ಪೂಜಾರಿ, ಇನ್ನೊಂದೆಡೆ ಮಿಥುನ್ ಗೌಡ. ಇವರಿಬ್ಬರ ಒಂದು ತಾಕತ್ತಿನ ಪ್ರತಿಷ್ಠೆಯ ಪಂದ್ಯ ಅಂತಾನೆ ಹೇಳ್ಬೋದು. ಇಬ್ಬರು ಪ್ರೋ ಕಬಡ್ಡಿ ತಾರಾ ಆಟಗಾರರು, ಮೋಸ್ಟ್ ಫೇಮಸ್ ಅಂಡ್ ಫ್ಯಾಬುಲಸ್ ಪ್ಲೇಯರ್ಸ್. ಕಬಡ್ಡಿ ಕಂಡಂತ ಒಬ್ಬ ಶ್ರೇಷ್ಠ ಆಟಗಾರರು. ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಬೋತ್ ಟೀಮ್ ಕ್ಯಾಪ್ಟನ್ ಲಾಸ್ಟ್ 5 minutes to go. ಎಸ್, ಹೈ ವೋಲ್ಟೇಜ್ ಮ್ಯಾಚ್. ಎಲ್ಲರೂ ಜೋರ ಚಪ್ಪಾಳೆ ಬರಲಿ ಬರಲಿ, ಕೈ ಚೆಲ್ಲಿ ಚಪ್ಪಳ ಮಕ್ಕಳ ಪಂದ್ಯಕ್ಕೆ ಚಾಲನೆ ಕೊಡಿ. ಹೈ ವೋಲ್ಟೇಜ್ ಮ್ಯಾಚ್, ಲಾಸ್ಟ್ 5 minutes. ಸಮಬಲದ ಸಾಮರ್ಥ್ಯದಲ್ಲಿ ಪಂದ್ಯ ಸಾಗ್ತಾ ಇದೆ. ಈಗ ಎಚ್ಚರಿಕೆ ಆಟ. ಎಸ್, ಮಿಥುನ್ ಗೌಡ ಒಬ್ಬ ರಾಷ್ಟ್ರೀಯ ಆಟಗಾರ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಈಗ ಸವಾಲಿನ ದಾಳಿಯನ್ನ ಶ್ರೇಷ್ಠ ಆಟಗಾರನಿಗಿದು ಸವಾಲಿನ ದಾಳಿ. ರಕ್ಷಿತ್ ಪೂಜಾರಿ ಈಸ್ ಆನ್ ಫೈರ್. 28 ಅಂಕ ಗಳಿಸಲೇಬೇಕಾದ ಒಂದು ಕ್ಷಣ ಇದು. ಧೈರ್ಯ ಎಸ್, ಕಾದೊಳ್ಬೇಕಾಗಿದೆ. ರೀಚಿಂಗ್ ಏರ್ನಲ್ಲಿ ರೀಚ್ ಆಗಿದೆ ಮೈಸೂರು. ರಕ್ಷಿತ್ ಪೂಜಾರಿ ಆಟಗಾರರು ಮಾತಾಡೋದು ಬೇಡ, ಅಲ್ಲಿ ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ದಯವಿಟ್ಟು ಆಟಗಾರ ಗೊಂದಲಕ್ಕೆ ಎಡೆ ಮಾಡಬಾರ್ದು. ಮಧ್ಯಸ್ಥಿಕೆ ಈಗ ಮುಖ್ಯ ತೀರ್ಪುಗಾರ ಮಧ್ಯಸ್ಥಿಕೆಗಳಿಗೆ ಗೊಂದಲಕ್ಕೆ ತೆರೆ ಎಳಿತಾರೆ. ದಯವಿಟ್ಟು ಆಟಗಾರರು ಶಾಂತಿಯಿಂದ ವರ್ತಿಸಬೇಕು. ನೋಡಿ, ಅಲ್ಲಿ 6 ಕಣ್ಣು, ಇಲ್ಲಿ 1000 ಕಣ್ಣಿದೆ. ಸೇಫ್. ರಕ್ಷಿತ್ ಪೂಜಾರಿ ಏರ್ ಡೈವ್ ಅಲ್ಲಿ ಅದ್ಭುತವಾಗಿ ರೀಚ್ ಮಾಡಿದ್ದಾನೆ. ಏರ್ನಲ್ಲಿ ಸೂಪರ್ ಡೈವಿಂಗ್ ರೀಚ್. ನಿಜವಾಗಲೂ ತಂಡಕ್ಕೆ ಜೀವ ತುಂಬಿದ್ದಾನೆ ರಕ್ಷಿತ್ ಪೂಜಾರಿ. 30-28ರಲ್ಲಿ ಪಂದ್ಯದ ರೋಚಕ ಘಟ್ಟ, ಬ್ಲಡ್ ಬಾಯ್ಲಿಂಗ್ ಮ್ಯಾಚ್ ಬಿಟ್ವೀನ್ ಮೈಸೂರು ವರ್ಸಸ್ ದಕ್ಷಿಣ ಕನ್ನಡ. 30-28. ಕ್ಯಾಪ್ಟನ್ ಲಾಸ್ಟ್ 4 minutes to go. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಇದೀಗ ಶ್ರೇಷ್ಠ ದಾಳಿಗಾರ ಮತ್ತೊಬ್ಬ ಸ್ಟಾರ್ ರೈಡರ್ ಮಿಥುನ್ ಗೌಡನಿಗೆ ಸವಾಲಿನ ದಾಳಿ. ಮಾಡು ಇಲ್ಲ ಮಡಿತಾಳಿ. ಮಿಥುನ್ ಗೌಡನ ಬಂಧಿಸುವಲ್ಲಿ ಇದೀಗ ಸೂಪರ್ ಮಿಥುನ್ ಗೌಡ ಸೂಪರ್ ರೈಡ್ ಆಫ್ ದ ಮ್ಯಾಚ್. ದಾಳಿಗೆ ಪ್ರತಿ ದಾಳಿ. ರಕ್ಷಿತ್ ಪೂಜಾರಿ 2 ಅಂಕವನ್ನು ಪಡೆದುಕೊಂಡ್ರೆ ಮಿಥುನ್ ಗೌಡ 3 ಅಂಕವನ್ನು ಪಡೆದುಕೊಳ್ತಾ ಇದ್ದಾನೆ. ಒಳ ಮ್ಯಾಚ್ 31-30. ಒಮ್ಮೆ ಜೋರ ಚಪ್ಪಾಳೆ ಬರಲಿ. ಆತ್ಮೀಯ ಕ್ರೀಡಾ ಪ್ರೇಕ್ಷಕರೇ, ಚಪ್ಪಾಳೆ ಮುಖೇನ ಆಟಗಾರನ ಹೊರದುಂಬಿಸೋಣ. ರೋಚಕ ಪಂದ್ಯ. 31-30. ನಾ ಹೇಳಿದ್ದು ನಿಜವಾಗ್ತಾ ಇದೆ. ಅಂತಿಮ ಕ್ಷಣದವರೆಗೂ ಕೂಡ ವಿಜಯಲಕ್ಷ್ಮಿ ಚಂಚಲೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ನಿಖರವಾಗಿ ನಿರ್ಧರಿಸಲು ಸಾಧ್ಯವಾಗ್ತಾ ಇಲ್ಲ. ಅಂಥ ಒಂದು ಬ್ಲಡ್ ಬಾಯ್ಲಿಂಗ್ ಮ್ಯಾಚ್, ಹೈ ವೋಲ್ಟೇಜ್ ಮ್ಯಾಚ್. 1 ಸೆಕೆಂಡ್. ರಕ್ಷಿತ್ ಪೂಜಾರಿ ಇದೀಗ 31-30, 1 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯವು ಸಹ ಇಲ್ಲಿ ಸಾಕ್ಷಿ. ಹೇಳಿದ ಹಾಗೆ ಒಂದ್ ಕಡೆ ಮಿಥುನ್ ಗೌಡ, ಇನ್ನೊಂದು ಕಡೆ ರಕ್ಷಿತ್ ಪೂಜಾರಿ. ಇಬ್ಬರ ನಡುವಿನ ಜಟಾಪಟಿಯಲ್ಲಿ ಜಿದ್ದಿನಲ್ಲಿ ಪಂದ್ಯ ಸಾಗ್ತಾ ಇದೆ. ಇದೀಗ ರಕ್ಷಿತ್ ಪೂಜಾರಿ ಜಯದ ರೂವಾರಿ ಆಗ್ತಾ ಇದ್ದಾನೆ. ಹೊರ ಸೂಪರ್ ರೈಡ್ ಅದಾಗಿದೆ. ತನ್ನೆಲ್ಲ ಬಲವನ್ನಿಲ್ಲಿ ಪ್ರಯೋಗಿಸಿ ಜವಾಬ್ದಾರಿಯಿಂದ ಎದುರಾಳಿಗಳನ್ನ ಎಡೆಮುರಿ ಕಟ್ಟಿದ್ದಾನೆ. ಸೂಪರ್ ಡೂಪರ್ ರೈಡ್. ಮೈಸೂರಿಗೆ 3 ಅಂಕಗಳು. 33-31ರಲ್ಲಿ ರಕ್ಷಿತ್ ಪೂಜಾರಿ
ಆಗ್ತಾನ ಜಯದ ರೂವಾರಿ ಕಾದ್ ನೋಡ್ಬೇಕಾಗಿದೆ. ಮತ್ತೆ ಮಿಥುನ್ ಗೌಡ ಸ್ಟಾರ್ ವಾರ್ ಅಂತಾನೆ ಹೇಳ್ಬೋದು. ಸ್ಟಾರ್ ರೈಡರ್ಗಳಿಬ್ಬರ ನಡುವಿನ ಸ್ಟಾರ್ ವಾರ್ ಇಲ್ಲಿ ಅದ್ಭುತವಾಗಿ ಬರ್ತಾ ಇದೆ. ಓಡ ಮ್ಯಾಚ್. ಎಲ್ಲರೊಮ್ಮೆ ನಿಮಗೆ ಕಬಡ್ಡಿ ಇಷ್ಟವಾಗಿದ್ರೆ, ಈ ಪಂದ್ಯ ಇಷ್ಟವಾಗಿದ್ರೆ ಚಪ್ಪಾಳೆ ಮುಖೇನ ಕೈ ಚೆಲ್ಲಿ ಚಪ್ಪಾಳೆ ಮುಖೇನ ಹೊರದುಂಬಿಸಿ ಅಂತ ಕೇಳ್ತೀನಿ. ನೂತನ್ ಮಿಸ್ಟೇಕ್ ಮಾಡಿದ್ರು, ಬೇಡವಾದಂತ ಒಂದು ಟ್ಯಾಕಲ್ ನ ಪ್ರಯತ್ನ. ಎರಡು ತಂಡದ ನಾಯಕರೇ, ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕ್ಯಾಪ್ಟನ್ ಲಾಸ್ಟ್ 3 minutes to go. 33-32 in favor of ಮೈಸೂರು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ದೇವಿಲಾಲ್ ಜಿಬಿರವರು ವಾಲ್ನವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಜಿಲ್ಲಾ ರಕ್ಷಿತ್ ಪೂಜಾರಿ ಯುವ ವೇದಿಕೆ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 34-32ರಲ್ಲಿ 2 ಅಂಕಗಳ ವಿರೋಚಿತ ಮುನ್ನಡೆಯನ್ನ ರಕ್ಷಿತ್ ಪೂಜಾರಿ ತಂಡಕ್ಕೆ ನೀಡ್ತಾ ಇದ್ದಾನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ನರೇಂದ್ರರವರು ವಾಲ್ನವರು ಅವರಿಗೂ ಸಹ ನಮ್ಮ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಿಯಂತ್ರಣ ತಪ್ಪಿದ ದಾಳಿಗಾರ. ಈಚ್ 1 point to both teams. ದಾಳಿಗಾರ ಕೂಡ ಇಲ್ಲಿ ಲಾಬಿ ಪ್ರವೇಶ ಮಾಡಿದ್ರು. ಒಬ್ಬ ಡಿಫೆಂಡರ್ ಕೂಡ ಎಂಡ್ ಲೈನ್ ಕ್ರಾಸ್ ಮಾಡಿದ್ರು. ಡಿಫೆಂಡರ್ ಮತ್ತು ರೈಡರ್ ಇಬ್ರು ಕೂಡ ತಪ್ಪಿಸಿದ್ದಾರೆ, ನಿಯಂತ್ರಣ ಕಲ್ತ್ಕೊಂಡಿದ್ದಾರೆ. 35-33 2 ನಿಮಿಷಗಳು 2 ಅಂಕಗಳು. ಇನ್ನೆರಡು ನಿಮಿಷಗಳಲ್ಲಿ 2 ಅಂಕಗಳ ಮುನ್ನಡೆಯಲ್ಲಿ ಮೈಸೂರು. ರಕ್ಷಿತ್ ಪೂಜಾರಿ ಆಗ್ತಾನ ಜಯದ ರೂವಾರಿ ಕಾದ್ ನೋಡ್ಬೇಕಾಗಿದೆ. ಓಡ ಮ್ಯಾಚ್ 35-33 ಇನ್ ಫೇವರ್ ಆಫ್ ಮೈಸೂರು. ಈ ಹೈ ವಾದ್ಯಗೋಷ್ಠಿ ದಯವಿಟ್ಟು ಕೊನೆಯ 2 ನಿಮಿಷದ ಆಟ ಬಾಕಿ ಇದೆ. ಈ ಹೈ ವೋಲ್ಟೇಜ್ ಮ್ಯಾಚ್ನ ಫಲಿತಾಂಶಕ್ಕೆ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ರಕ್ಷಿತ್ ಪೂಜಾರಿ ಲಭಿಸಿರುವ 2 ಅಂಕಗಳನ್ನ ಚಿನ್ನದಂತ ಅಂಕಗಳು. ನಿಜವಾಗಲು ಒಂದು ಸೂಪರ್ ಜೂಪರ್ ತನ್ನೆಲ್ಲ ಬಲವನ್ನ ಇಲ್ಲಿ ಪ್ರಯೋಗಿಸಿ 3 ಅಂಕಗಳ ಸೂಪರ್ ರಿಸ್ಟ್ ಅಲ್ಲಿ ಒಂದು ಸೂಪರ್ ತಿರುವನ್ನ ತಂಡಕ್ಕೆ ನೀಡಿದ್ದಾನೆ ಸ್ಟಾರ್ ರೈಡರ್ ರಕ್ಷಿತ್ ಪೂಜಾರಿ. ಇಲ್ಲಿ ಮುನ್ನಡೆಯ ರೂವಾರಿ ಆಗ್ತಾ 35-33 2 ಅಂಕಗಳ ಅಂತರ. ನೂತನ ದಾಳಿಗಾರನಾಗಿ ಒಂದು ಹೊಸ ಪ್ರಯೋಗ ಮಾಡಿದೆ ದಕ್ಷಿಣ ಕನ್ನಡ. ರಕ್ಷಿತ್ ಪೂಜಾರಿ ಸಮಯ ಹರಣವನ್ನ ಮಾಡುವಂತ ಒಂದು ತಂತ್ರಗಾರಿಕೆ ಅನುಭವಿ ಕಿಲಾಡಿ. ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ಒಬ್ಬ ಶ್ರೇಷ್ಠ ದಾಳಿಗಾರ ಸ್ಟಾರ್ ರೈಡರ್ ರಕ್ಷಿತ್ ಪೂಜಾರಿ. 1 ನಿಮಿಷ ಮಾತ್ರ ಬಾಕಿ ಇದೆ. ಒಂದು ಅತ್ಯುತ್ತಮ ತಂತ್ರಗಾರಿಕೆಯ ಮೈಗೂಡಿಸುವಿಕೆ ಕಾಲಹರಣಕ್ಕೆ ಮೈಗೂಡಿಸಿದ್ದಾನೆ. 35-33 ಸೋಲೋ ಪಂದ್ಯವನ್ನ ಗೆಲ್ಲೋ ಮಟ್ಟಕ್ಕೆ ಕೊಂಡೊಯ್ದಿದ್ದಾನೆ ರಕ್ಷಿತ್ ಪೂಜಾರಿ. ಒಂದು ಹಂತದಲ್ಲಿ ಈ ಪಂದ್ಯ ಗೆದ್ದಲ್ಲಿ ಪಂದ್ಯದ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್, ಮ್ಯಾನ್ ಆಫ್ ದ ಮ್ಯಾಚ್ ಅಂತಂದ್ರೆ ರಕ್ಷಿತ್ ಪೂಜಾರಿ ಆಗ್ತಾರೆ. 35-33 35-33 2 ಅಂಕದ ಅಂತರದಲ್ಲಿ ಪಂದ್ಯ. ಕಾಲ್ ಶಿವಮೊಗ್ಗ ಹಾಗೂ ಬಾಗಲಕೋಟೆ ಡಿಸ್ಟಿಕ್ ಅಂತಿಮ ಕರೆ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರಾಗಿ ರಮೇಶ್, ರಕ್ಷಿತ್ ಪೂಜಾರಿ ಹಾಗೆ ಶಮಿ ನಾ ಹೇಳ್ದಾಗೆ ರಕ್ಷಿತ್ ಮೇಲುಗೈ ಸಾಧಿಸಿಕೊಂಡಿದ್ದಾನೆ. ಏಕಾಂಗಿಯಾಗಿ ತನ್ನ ಹೋರಾಟವನ್ನು ಮುನ್ನಡೆಸ್ತಾ. ಹಲೋ, ಈ ಒಂದು ಕಾರ್ಯಕ್ರಮಕ್ಕೆ ಗುತ್ತಿಗೆದಾರರಾಗಿರುವಂತಹ ಶ್ರೀಯುತ ಸಣ್ಣೇಗೌಡರು ಆಗಮಿಸಿದ್ದಾರೆ. ಇಟ್ಸ್ 36-33 ಸೆಕೆಂಡ್ಗಳ ಆಟ ಮಾತ್ರ ಬಾಕಿ ಇದೆ. ರಕ್ಷಿತ್ ಪೂಜಾರಿ ಆ ರಸ್ಟರ್ ಸ್ಲೈಡರ್. ಎಸ್, ಇದೀಗ ಸೊಹೈಲ್ನ ವಂಚಿಸಿ ಇದೀಗ ಜಯದತ್ತ ಸಾಗ್ತಾ ಇದೆ. ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ದಾನಿಗಳಾದ ಸಣ್ಣೇಗೌಡರು ಆಗಮಿಸಿದರೆ ಅವರಿಗೂ ಜಿಲ್ಲಾ ವೇದಿಕೆ ಪರದಿಂದ ಸ್ವಾಗತ. ರಕ್ಷಿತ್ ಪೂಜಾರಿ ಪಂದ್ಯದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು ಹಾಗೂ ಬೆಳಗಾವಿ ಅಂತಿಮ ಕರೆ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ರಮೇಶ್, ತೀರ್ಪುಗಾರರಾಗಿ ಶಮೀರ್ ಹಾಗೂ ರವಿಕುಮಾರ್, ಗುಣಿಕೆಕಾರರಾಗಿ ಪಂಪಾಪತಿ.